ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು 2 ಥರ ಸ್ಪೆಷಲ್ ರೆಸಿಪಿ ತಂದಿದ್ದೀನಿ ನಿಮಗೋಸ್ಕರ. ಬನ್ನಿ ನೋಡ್ಕೊಬರೋಣ. ಏನಪ್ಪ ಅದು ಅಂತಂದರೆ ನೋಡಿ, ನಾನು ಒಂದು ದೊಡ್ಡ ಮಾವಿನಕಾಯಿ ಅದರಲ್ಲಿ ಅರ್ಧ ಕಟ್ ಮಾಡಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅರ್ಧನ ತುರ್ಕೊತಾ ಇದ್ದೀನಿ ನೀಟಾಗಿ, ಒಂದು ಚೂರು ವೇಸ್ಟ್ ಆಗ್ದಂಗೆ. ಒಂದು ಮಾವಿನಕಾಯಿ ಪೂರ್ತಿನೂ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ನೋಡಿ, ಇಲ್ಲಿ ತುರಿದಿಟ್ಕೊಂಡು ಒಂದು 8 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಹೋಳು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಇವಾಗ ಫಸ್ಟಿಗೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ರುಬ್ಕೋಬೇಕು. ಇದಕ್ಕೆ ನೀರು ಹಾಕೋಂಗಿಲ್ಲ, ಹಾಗೆ ರುಬ್ಬಬೇಕು. ಅದಕ್ಕೋಸ್ಕರ ನಾನು ಫಸ್ಟಿಗೆ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ಒಂದು ಚೆನ್ನಾಗಿ ಈ ಥರ ಪೌಡರ್ ಆಗೋ ತನಕ ರುಬ್ಕೊಳ್ಳೋಣ. ರುಬ್ಕೊಂಡಾದಮೇಲೆ ಈ ತುರಿದಿಟ್ಕೊಂಡಿರೋಂತಹ ಅದು ಮಾವಿನಕಾಯಿ ತುರಿ ಇದೆಯಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ನಿಲ್ಲಿಸಿ 2 ಸತಿ 3 ಸತಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಚಟ್ನಿ ಥರನೇ ರುಬ್ಕೊಳ್ಳುತ್ತೆ. ನೋಡಿ, ನಾನಿವಾಗ ಸಣ್ಣಗೆ ಹೆಚ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ, ಇಲ್ಲಿ ಸಾರಿನ ಪುಡಿ ಬಳಸ್ತಾರೆ ಅಥವಾ ರೆಡ್ ಚಿಲ್ಲಿ ಪೌಡರ್. ಕೆಲವರು ಆ ಪುಡಿ ಇಷ್ಟಪಡ್ತಾರೆ, ಕೆಲವರು ಈ ಪುಡಿ ಇಷ್ಟಪಡ್ತಾರೆ. ನೋಡಿ, ಈಗ 2 ರೆಡಿ ಆಯಿತು. ಒಂದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥ ಉಪ್ಪಿನಕಾಯಿ. ನೋಡಿ, ಇದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಿಂಗು ಸಾಸಿವೆ ಹಾಕ್ಕೊಂಡು ಸಿಡ್ದಿಟ್ಕೊಂಡಿರೋವಂಥದ್ದು, ಅದು ಬಟ್ಲಲ್ಲಿರೋದು. ಇದೊಂದು ಕಡೆ ಉಪ್ಪಿನಕಾಯಿ ಮತ್ತು ಚಟ್ನಿ 2 ರೆಡಿ ಆಯಿತು. ಈಗ 2ಕ್ಕೂ ಒಗ್ಗರಣೆ ಸ್ವಲ್ಪ ಹಾಕ್ತೀನಿ. ನೋಡಿ, ಇಲ್ಲಿ ಉಪ್ಪಿನಕಾಯಿಗೆ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥ ಉಪ್ಪಿನಕಾಯಿಗೆ ಸಕ್ಕರೆ, ಉಪ್ಪು, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಗ್ಗರಣೆ ಕೂಡ ಹಾಕಿದ್ದೀನಿ. ಹಾಗೆ ಚಟ್ನಿಗೂ ಅಷ್ಟೇ. ಚಟ್ನಿ ಎಲ್ಲ ರುಬ್ಕೊಂಡಾದಮೇಲೆ ಸ್ವಲ್ಪ ಆಫ್ ಆನ್ ಮಾಡ್ಕೊತಾ ಇದ್ರೆ ಚಟ್ನಿ ನೋಡಿ ಈ ಥರ ಆಗುತ್ತೆ. ನೀರು ಹಾಕಬಾರ್ದು, ಸ್ವಲ್ಪನೂ ನೀರು ಹಾಕಬಾರ್ದು. ತುಂಬ ಚೆನ್ನಾಗಿತ್ತು. ನಾನು ತೋತಾಪುರಿ ಮಾವಿನಕಾಯಿನಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಮಾಡಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಚಳಿಗೆ, ಈ ಚಳಿ ವಾತಾವರಣದಲ್ಲಿ ಹುಳಿಯಾಗಿ ಖಾರವಾಗಿ ಸಖತ್ತಾಗಿರುತ್ತೆ. ಬಾಯ್.